ನಮ್ಮ ಮನೆಯವರು ಅವ್ರಿಗೆ ಅಂತ ಥರ ಬಟ್ಟೆನ ಅವ್ರಿಗಿಂತ ಜಾಸ್ತಿ ನಾನೇ ಹಾಕ್ಕೊಂಡು ಪೋಸ್ ಕೊಡ್ತಾ ಇರ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮತ್ತು ಬೆಳಗ್ಗೆನೇ ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು ಅಂತ ಅವನ್ನೆಲ್ಲ ಒಣಗಾಕ್ ಬಂದಾದ್ಮೇಲೆ ಕಸ ಎಲ್ಲ ಹೊಡ್ಕೊಂಡು ನೀಟಾಗಿ ನೆಲ ಒರೆಸ್ಕೊಟ್ಟು ಇನ್ನು ಬಂದು ABC ಜ್ಯೂಸ್ನ ಕುಡ್ಕೊಂಡು ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಲು ಕಾಯಕ್ಕಿಟ್ಟು ಅದನ್ನು ಅವ್ರಿಗೆ ಕಾಸ್ಕೊಟ್ಟು ಇನ್ನು ತಿಂಡಿಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಅನ್ನನೆಲ್ಲ ಕೂಗಿಸಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕೋತಾ ಇದ್ದೆ ಗೊಜ್ಜಿಗೆ. ಅದಾದಮೇಲೆ ನಮ್ಮ ಮನೆಯವ್ರು ಪೂಜೆ ಎಲ್ಲ ಮುಗಿಸಿದ್ರು ಅಂದರೆ ಇಬ್ಬರು ಕೂಡ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡು ತಿಂಡಿ ತಿನ್ಕೊಂಡು ನಮ್ಮ ಮನೆಯವರು ಕೆಲಸಕ್ಕೆ ಅಂತ ಹೊರಟ್ರು. ಇನ್ನು ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ನೋಟ್ಸ್ ಪ್ರಿಪೇರ್ ಮಾಡೋದಿತ್ತು ಅಂತ ಕೂತ್ಕೊಂಡು ಅದನ್ನು ಮಾಡಿಕೊಂಡು ಇನ್ನು ಸಂಜೆಗೆ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವ್ರ ಪರಿಚಯದವ್ರದ್ದು ಆ್ಯನಿವರ್ಸರಿ ಇತ್ತು ಅಂತ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಸಂಜೆಯಿಂದ ರೆಡಿ ಆಗು ಅಂದರು. ನಮ್ಮ ಮನೆಯವರು ಅದಕ್ಕೆ ರೆಡಿ ಆದೆ. ಅವ್ರು ಬಂದು ನನ್ನ ಕರ್ಕೊಂಡು ಹಾಗೆ ಹೋಗ್ತಾನೆ ಕೇಕ್ನ ತೊಗೊಂಡು ಅವ್ರ ಶಾಪ್ ಹತ್ರ ಹೋಗಿ ಅವ್ರಿಗೆ ವಿಶ್ ಮಾಡಿ ಕೇಕ್ನ ಕಟ್ ಮಾಡಿಸಿ ಪುಟ್ಟಾಗಿ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ಇನ್ನು ಟೈಮ್ ಆಯಿತು ಅಂತ ಮನೆ ಕಡೆ ಬಂದ್ವಿ. ಇನ್ನು ಮನೆಗೆ ಬಂದಮೇಲೆ ಒಣಗಾಕಿರೋ ಬಟ್ಟೆನೆಲ್ಲ ಎತ್ಕೊಂಬಂದೆ. ಇನ್ನು ನಮ್ಮ ಮನೆಯವರು ಅವ್ರಿಗೆ ಅಂತ ಥರ ಬಟ್ಟೆನ ಅವ್ರಿಗಿನ್ನ ಜಾಸ್ತಿ ನಾನೇ ಹಾಕೊಂಡು ಪೋಸ್ ಕೊಡ್ತಾ ಇರ್ತೀನಿ. ನಿನ್ನೆ ತಾನೇ ಅವ್ರಿಗೆ ರೆಗ್ಯುಲರ್ ಯೂಸ್ಗೆ ಅಂತ ಟೀ ಶರ್ಟ್ ತಂದಿದ್ರು. ಇವತ್ತಾಗಲೇ ನಾನು ಹಾಕೊಂಡು ಅವ್ರನ್ನ ಒಂದು ರೌಂಡ್ ಉರಿಸ್ತಾ ಇದ್ದೆ. ನೀವು ಕೂಡ ಹೀಗೇನಾ? ಅವ್ರನ್ನ ಒಂದು ರೌಂಡ್ ಹಿಂಗೆ ರೇಗಿಸ್ಕೊಂಡು ಇನ್ನು ಓದ್ಕೊಳ್ಳೋದಿತ್ತು ಅಂತ ಕುತ್ಕೊಂಡು ಓದ್ಕೊತಾ ಇದ್ದೆ. ಇನ್ನು ನೈಟು ಆ್ಯನಿವರ್ಸರಿ ಪ್ರಯುಕ್ತ ಅವ್ರ ಮನೇಲೆ ಊಟಕ್ಕೆ ಕರೆದಿದ್ದು ಅಂತ ನಮ್ಮ ಮನೆಯವರು ಕರ್ಕೊಂಡು ಹೊರಟ್ರು. ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಿರೋದ್ರೊಳಗಡೆ ಹೆಚ್ಚು ಕಡಿಮೆ 10:15 ಹಾಗೇ ಹೋಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.